ಕೂಡ ಎಳ್ಳು ಬೆಲ್ಲದ ಮಹತ್ವವನ್ನು ಹೇಳ್ತಾ ಹೋಗ್ತಾರೆ. ಎಳ್ಳು ಬೆಲ್ಲವ ಕೊಟ್ಟ ಒಳ್ಳೆಯ ಬಾಳನ್ನು ಕೊಟ್ಟ ಎಲ್ಲರಿಗೂ ಸಂಪತ್ತ ಶಿವ ಕೊಟ್ಟ ಅಂತ ಒಂದು ಜನಪದ ಸಾಲಿದೆ. ಅಂದರೆ ಈ ಎಳ್ಳು ಬೆಲ್ಲವನ್ನು ಯಾಕೆ ಇದನ್ನು ಅಂತಾರೆ ಅಂತಂದರೆ, ಸಹಬಾಳ್ವೆಯ ದೃಷ್ಟಿಯಿಂದ ದ್ವೇಷ ಮತ್ಸರವನ್ನು ತೊಲಗಿಸಿ ಸ್ನೇಹದಿಂದ ಎಲ್ಲರ ಜೊತೆಗೆ ಬದುಕೋಣ ಅನ್ನೋ ಒಂದು ಸಂದೇಶದೊಂದಿಗೆ ಈ ಹಬ್ಬವನ್ನು ಆಚರಿಸ್ತೀವಿ. ಶಿವ ಸಂಪತ್ತನ್ನು ಎಲ್ರಿಗೂ ಕೊಟ್ಟ ಅಂತ ನಿರಾಕಾರ ಸ್ವರೂಪನಾಗಿರ್ತಕ್ಕಂಥ ಆ ಶಿವ ಏನು ಮಾಡ್ತಾನೆ, ಜಗತ್ತಿನ ಸಮಸ್ತ ಜನತೆಯೂ ಕೂಡ ಸುಖ ಸಂತೋಷದಿಂದ ಬಾಳ್ಲಿ ಅನ್ನೋ ಸಂಕೇತವೂ ಕೂಡ ಈ ಹಬ್ಬದೊಂದಿಗೆ ಸೇರ್ಪಡೆಯಾಗಿದೆ. ಹಾಗಾಗಿ ರೈತರು ವಿಶೇಷವಾಗಿ, ನಾವು ಬೇರೆ ಹಬ್ಬಗಳನ್ನು ನೋಡ್ಬೋದು, ಬೇರೆ ಹಬ್ಬಗಳನ್ನು ಕೆಲವು ಧಾರ್ಮಿಕ ಕಾರಣಗಳಿಗೆ ಆಚರಣೆ ಮಾಡಿದರೆ, ಸಂಕ್ರಾಂತಿ ಹಬ್ಬ ಸುಗ್ಗಿ ಹಬ್ಬದ ರೀತಿಯಲ್ಲಿ ನಾವು ಆಚರಣೆ ಮಾಡ್ತೀವಿ. ಜನಪದೀಯ ಸಂಸ್ಕೃತಿಯ ಆಧಾರದ ಮೇಲೆ ಆಚರಣೆ ಮಾಡ್ತೀವಿ. ಜೊತೆಗೆ ಪ್ರಕೃತಿಯನ್ನು ಆರಾಧನೆ ಮಾಡ್ತಕ್ಕಂಥ ಒಂದು ದೃಷ್ಟಿಯಲ್ಲೂ ಕೂಡ ಈ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಹಾಗಾಗಿ ಬೇರೆಲ್ಲ ಧಾರ್ಮಿಕ ಹಬ್ಬಗಳಿಗೆ ಹೋಲಿಕೆ ಮಾಡಿದ್ರೆ ಸಂಕ್ರಾಂತಿಗೆ ತನ್ನದೇ ಆಗಿರ್ತಕ್ಕಂಥ ವಿಶೇಷ ಮಹತ್ವ ಇದೆ. ಇದು ಈ ಸಂಕ್ರಾಂತಿ ಹಬ್ಬ ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳಲ್ಲೂ ಕೂಡ ಅತಿ ಹೆಚ್ಚಿನ ಮಹತ್ವವನ್ನು ಪಡೆದಿರ್ತಕ್ಕಂಥ ಹಬ್ಬ ಅಂತಲೂ ಕೂಡ ನಾವು ಕರಿತೀವಿ. ನೀವು ತುಂಬ ಚೆನ್ನಾಗಿ ಅದನ್ನು ಹೇಳಿದ್ವಿ. ಯಾಕಂದರೆ ಉತ್ತರಾಯಣ ಪುಣ್ಯಕಾಲ ಆ ದಿನ ಸಂಕ್ರಾಂತಿಯನ್ನು ಜನವರಿ 14ರಂದೇ ಆಚರಣೆ ಮಾಡ್ತೀವಿ. ಯಾಕಂದರೆ ಸೂರ್ಯನ ಚಲನೆ ಕರಾರುವಕ್ಕಾಗಿರೋದ್ರಿಂದ ಅದು ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡೋದ್ರಿಂದ ಇದನ್ನು ಮಕರ ಸಂಕ್ರಾಂತಿ ಅಂತಲೂ ಕೂಡ ಕರಿತೀವಿ. ಇದನ್ನೆಲ್ಲ ತುಂಬ ಚೆನ್ನಾಗಿ ಹೇಳಿದ್ರಿ. ಜೊತೆಗೆ ಅದಕ್ಕೆ ಹಿನ್ನೆಲೆಯಾಗಿರ್ತಕ್ಕಂಥ ಮಹಾಭಾರತದ ಕಥೆಯನ್ನು ಕೂಡ ನೀವು ಕೊಟ್ರಿ. ಈಗ ಒಂದು ವಿಚಾರ ಹೇಳಬೇಕಂತಂದರೆ, ಈಗ ರಾಶಿಗಳ ಬದಲಾವಣೆ, ಸೂರ್ಯ ತನ್ನ ಚಲನೆಯನ್ನು ಬದಲಾವಣೆ ಮಾಡ್ತಕ್ಕಂಥ ಕಾಲದಲ್ಲಿ ಮಹತ್ವದ ಕಾಲ ಇದು ಮಕರ ಸಂಕ್ರಮಣ ಅಂತ ಹೇಳಿದೆ. ಇದಕ್ಕೆ ಬೆಂಗಳೂರಿನ ಒಂದು ದೇವಾಲಯದ ಒಂದು ಉದಾಹರಣೆಯನ್ನು ಕೊಡ್ತೀನಿ ನಾನು. ಬೆಂಗಳೂರಲ್ಲಿರ್ತಕ್ಕಂಥ ಒಂದು ದೇವಾಲಯ ಗವಿ ಗಂಗಾಧರೇಶ್ವರ ಸ್ವಾಮಿ ದೇವಾಲಯ ಅಂತ. ಮಕರ ಸಂಕ್ರಾಂತಿಯಂದು ಸೂರ್ಯ ಹುಟ್ಟತಕ್ಕಂಥ ಸೂರ್ಯನ ಪ್ರಥಮ ರಶ್ಮಿ ಏನು ಕಿರಣ ಅಂತ ಹೇಳ್ತೀವಿ, ನೇರವಾಗಿ ಪ್ರವೇಶ ದೇವಾಲಯದ ಗರ್ಭಗುಡಿಗೆ ಪ್ರವೇಶ ಆಗಿ ಆ ಶಿವಲಿಂಗದ ಮೇಲೆ ಬೀಳ್ತಕ್ಕಂಥ ಒಂದು ಪ್ರವೃತ್ತಿ ಅನಾದಿ ಕಾಲದಿಂದಲೂ ನೋಡ್ತಾ ಬಂದಿದ್ದೀವಿ ನಾವು. ಸೊ ಹಾಗಾಗಿ ಈ ಸಂದರ್ಭದಲ್ಲಿ, ಈ ಮಕರ ಸಂಕ್ರಮಣದ ಸಂದರ್ಭದಲ್ಲಿ ಅನೇಕ ಜನ ಭಕ್ತಾದಿಗಳು ಶಿವನ ದರ್ಶನ ಮಾಡೋದಕ್ಕೆ ಗವಿಗಂಗಾಧರೇಶ್ವರ ಸ್ವಾಮಿ ಸನ್ನಿಧಿಗೆ ಭೇಟಿ ಮಾಡ್ತಕ್ಕಂಥದ್ದು ನೋಡಿ ಬೇರೆ ದಿನಗಳಿಗೆ ಹೋಲಿಸಿದ್ರೆ ಈ ಮಕರ ಸಂಕ್ರಮಣದ ಪ್ರಥಮ ರಶ್ಮಿ ಗವಿಗಂಗಾಧರೇಶ್ವರನ ಸನ್ನಿಧಿಗೆ ಪ್ರವೇಶ ಮಾಡಿ ಶಿವಲಿಂಗದ ಮೇಲೆ ಬೀಳ್ತಕ್ಕಂಥ ಒಂದು ದೃಶ್ಯ, ಇದು ಪ್ರಕೃತಿಯ ವಿಸ್ಮಯನೂ ಕೂಡ ಅಂತ ಅನ್ಬೋದು. ಆಮೇಲೆ ನಾನು ಹೊಯ್ಸಳರ ಒಂದು ಚರಿತ್ರೆಯನ್ನು ಓದಬೇಕಾದ್ರೆ ದ್ವಾರ ಸಮುದ್ರದಲ್ಲಿ ಶಾಂತಲೆ ಮತ್ತು ವಿಷ್ಣುವರ್ಧನರು ಏನು ಮಾಡ್ತಾರೆ, ಒಂದು ದೇವಸ್ಥಾನವನ್ನು ಹೊಯ್ಸಳೇಶ್ವರ ಮತ್ತು ಶಾಂತಲೇಶ್ವರ ಅಂತ ದೇವಸ್ಥಾನವನ್ನು ಕಟ್ಟಿಸಿ ಅಲ್ಲಿ ಶಿವನ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಆ ಶಿವನ ಲಿಂಗದ ಆ ಒಂದು ದೇವಾಲಯದ ವಿಶೇಷತೆ ಏನು ಅಂತಂದರೆ, ಶಿವಲಿಂಗ ಇರುತ್ತೆ, ಆ ಏನು ನಿರಾಕಾರ ಸ್ವರೂಪನಾಗಿರ್ತಕ್ಕಂಥ ಆ ಶಿವನ ಒಂದು ಆರಾಧನೆಗೋಸ್ಕರ ಮುಂದೆ ನಂದಿಯನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಸೂರ್ಯನ ಪ್ರಥಮ ಕಿರಣ ನಂದಿಗಳ ಕೊಂಬಿನಿಂದ ಹಾದು ಹೋಗಿ ಆ ಲಿಂಗದ ಮೇಲೆ ಬೀಳ್ತಕ್ಕಂಥ ಒಂದು ವೈಜ್ಞಾನಿಕ ವಿಧಾನವನ್ನು ಕೂಡ ಆ ಒಂದು ದೇವಸ್ಥಾನದಲ್ಲಿ ಅಳವಡಿಸಿದ್ದಾರೆ. ಹೀಗೆ ನಾವು ಈ ಮಕರ ಸಂಕ್ರಾಂತಿಯ ಸೂರ್ಯನ ಚಲನೆಯನ್ನೇ ವಿಶೇಷವಾಗಿ ಆಧಾರವಾಗಿ ಇಟ್ಕೊಂಡು ಹಲವು ದೇವಾಲಯಗಳು ವೈಜ್ಞಾನಿಕವಾಗಿ ನಿರ್ಮಾಣ ಆಗಿವೆ ಅನ್ನೋದಕ್ಕೆ ಈ ಸಂಕ್ರಾಂತಿ ಹಬ್ಬದ ಮಹತ್ವ ಎಷ್ಟಿದೆ ಅನ್ನೋದು ಇದು ಒಂದು ಕಾರಣ ಆಗಿದೆ. ಈಗ ಬೇರೆ ಹಬ್ಬಗಳಿಗೆ ಹೋಲಿಸಿದ್ರೆ ನಮ್ಮಲ್ಲಿ ಅನೇಕ ಹಬ್ಬಗಳನ್ನು ಆಚರಣೆ ಮಾಡ್ತೀವಿ. ಹಿಂದೂ ಸಂಪ್ರದಾಯದಲ್ಲಿ ಅನೇಕ ಹಬ್ಬಗಳನ್ನು ಆಚರಣೆ ಮಾಡ್ತೀವಿ. ಅಂದರೆ ಬೇರೆ ಹಬ್ಬಗಳಿಗಿಂತ ಈ ಮಕರ ಸಂಕ್ರಾಂತಿ ಯಾವ ಮಟ್ಟಿಗೆ ವಿಶಿಷ್ಟವಾಗಿದೆ ಅನ್ನೋದನ್ನು ನಾವು ಸ್ಮರಿಸ್ತಕ್ಕಂಥ ವಿಚಾರ ಇದು, ಸಂದರ್ಭ ಇದು. ಯಾಕೆಂತಂದರೆ ಗಣೇಶ ಚತುರ್ಥಿ ತಗೊಳ್ಳಿ, ದೀಪಾವಳಿ ತಗೊಳ್ಳಿ, ಇವೆಲ್ಲವೂ ಕೂಡ ಅತ್ಯಂತ ಅದ್ಧೂರಿಯಿಂದ ಆಚರಣೆ ಮಾಡ್ತಕ್ಕಂಥ ಹಬ್ಬಗಳು. ಮತ್ತು ಒಬ್ಬ ನಾಗರಿಕರಿಗೆ ಅಥವಾ ಸಾಮಾನ್ಯ ವ್ಯಕ್ತಿಗಳಿಗೆ ಅತಿ ಹೆಚ್ಚು ಹೊರೆಯನ್ನು ತರ್ತಕ್ಕಂಥ ಹಬ್ಬಗಳು ಅಂತ ಹೇಳ್ಬೋದು. ಹೊರೆ ಅಂದರೆ ಸಾಕಷ್ಟು ಖರ್ಚು ವೆಚ್ಚಗಳು ಬರ್ತಾವೆ ಆ ಸಂದರ್ಭದಲ್ಲಿ. ಆದರೆ ಈ ನೋಡಿ ಬಾಹ್ಯ ಆಡಂಬರಗಳು ಜಾಸ್ತಿ ಇರ್ತವೆ. ಆ ಹಬ್ಬಗಳಲ್ಲಿ ಬಾಹ್ಯದ ಆಡಂಬರಗಳು ಜಾಸ್ತಿ ಇರ್ತಿತ್ತು. ದೀಪಾವಳಿ ಸಂದರ್ಭದಲ್ಲಿ ಎಣ್ಣೆ ನೀರು ಸ್ನಾನ ಇರ್ಬೋದು, ಅಥವಾ ಸಿಡಿಮದ್ದುಗಳನ್ನು ಸಿಡಿಸ್ತಕ್ಕಂಥ ಒಂದು ಅದ್ಧೂರಿತನ ಅಲ್ಲಿ ಬೇಕಾಗುತ್ತೆ. ಹೆಚ್ಚಿನ ವೆಚ್ಚ ಒಬ್ಬ ನಾಗರಿಕರಿಗೆ ಬರುತ್ತೆ. ಆದರೆ ಗಣೇಶ ಚತುರ್ಥಿಯಲ್ಲೂ ಅಷ್ಟು ಕಡೆ ಸಾಕಷ್ಟು ಖರ್ಚು ವೆಚ್ಚಗಳು ಬರುತ್ತೆ. ಆದರೆ ಖರ್ಚು ವೆಚ್ಚಗಳು ಕಡಿಮೆ ಇದ್ದು ಸಮೃದ್ಧಿಯನ್ನು ನಿರೀಕ್ಷೆ ಮಾಡ್ತಕ್ಕಂಥ ಕಾಲ ಇದು ಮಕರ ಸಂಕ್ರಮಣ. ಎಲ್ಲ ಹಬ್ಬಗಳು ಖರ್ಚು ಜಾಸ್ತಿ ಮಾಡಿದರೆ ಇದು ಖರ್ಚು ಸಮೃದ್ಧಿಯ ಸಂಕೇತ. ಅಂದರೆ ಬೆಳೆ ಕೊಯ್ಲಿಗೆ ಬಂದಿರ್ತೈತೆ, ರೈತಾಪಿ ಜನರು ಅದನ್ನು ರಾಶಿ ಹಾಕಿಡ್ತಾರೆ. ರಾಶಿ ಹಾಕಿಬಿಟ್ಟು ತಮ್ಮ ಆದಾಯದ ನಿರೀಕ್ಷೆಯಲ್ಲಿ ಇಡ್ತಾರೆ. ಅವರು ಆದಾಯವನ್ನು ಪಡ್ಕೊಳ್ತಿರ್ತಾರೆ.
ಆ ಸಂದರ್ಭದಲ್ಲಿ ಅವರಿಗೂ ಕೂಡ ಈ ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥ ಹೊರೆ ಆಗೋದಿಲ್ಲ. ಅದನ್ನು ಸಂತೋಷದಿಂದ ಆಚರಣೆ ಮಾಡ್ತಕ್ಕಂಥ ಈ ಹಬ್ಬದ ಕಾಲಾವಧಿ ಆಗ್ಬೋದು ಇದು. ಅದಕ್ಕೆ ನಮ್ಮ ಕವಿಗಳು ಒಂದು ಕವನನೂ ಕೂಡ ಇದೆ. ಬಂತು ಬಂತದೋ ಸಂಕ್ರಾಂತಿ, ಶ್ರಮದ ಬಾಳಿನ ನಿಜ ಸಂತಿ, ಎಳ್ಳು ಬೆಲ್ಲದ ರುಚಿಯ ಮೋಡಿ, ಕೊಟ್ರು ತೆಂಗಿನ ಬಾಳೆಯ ಗರಿಯ ಮೋಡಿ, ಸುಗ್ಗಿಯ ಹಬ್ಬವಿದು ಸಂಕ್ರಾಂತಿ ಹಬ್ಬವಿದು, ಸಂತಸದ ನೆಲೆ ಇದು ಅಂತ ಕೆಲವು ಸಾಲುಗಳು ಕೂಡ ಅದೇ ರೀತಿಯಾಗಿ ಸಮೃದ್ಧಿಯ ಸಂಕೇತವಾಗಿಯೇ ಸಾಕಷ್ಟು ಕವನಗಳು ನಮ್ಮಲ್ಲಿ ಮೂಡಿಬಂದಿವೆ. ಅಂದರೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ವಿಶೇಷವಾಗಿ ನಮ್ಮ ನೆಲದ ಸಂಸ್ಕೃತಿಯ ದೃಷ್ಟಿಯಿಂದ ನೋಡಿದಾಗಲೂ ಕೂಡ ಸಂಕ್ರಾಂತಿ ಹಬ್ಬಕ್ಕೆ ತನ್ನದೇ ಆದಂಥ ವಿಶೇಷ ಮಹತ್ವ ಇದೆ. ಹೆಚ್ಚಾಗಿ ಹಳ್ಳಿ ಪ್ರದೇಶಗಳಲ್ಲಿ ಇದರ ವೈಭವ, ಇದರ ಸಡಗರ, ಇದರ ಆನಂದ ಅತಿಯಾಗಿರುತ್ತೆ. ರಾಶಿ ಪೂಜೆ ಅಂತ ಮಾಡ್ತೀವಿ ನಾವು. ಚಿಕ್ಕವರಿದ್ದಾಗ ರೈತರು ಬೆಳೆದಿರ್ತಕ್ಕಂಥ ಧಾನ್ಯಗಳಲ್ಲಿ ತಮ್ಮ ತಮ್ಮ ಕಣಗಳಲ್ಲಿ ಅದನ್ನು ರಾಶಿ ಹಾಕ್ತಾರೆ. ರಾಶಿ ಹಾಕಿ ಅವತ್ತು ಭೂಮಿ ತಾಯಿಯನ್ನು ಸ್ಮರಣೆ ಮಾಡ್ತಾರೆ, ಸೂರ್ಯನನ್ನು ಸ್ಮರಣೆ ಮಾಡ್ತಾರೆ. ಆಮೇಲೆ ತಾವು ಬೆಳೆದಿರ್ತಕ್ಕಂಥ ಧಾನ್ಯಗಳನ್ನು ಪೂಜೆ ಮಾಡಿ ಒಂದೊಂದು ಬಗ್ಸೆ ಎಲ್ರಿಗೂ ಕೂಡ ಆ ಸಂದರ್ಭದಲ್ಲಿ ದಾನ ಮಾಡೋದು. ಬಡವರನ್ನ ಕರೆದ್ಬಿಟ್ಟು ನೀವು ರಾಶಿ ಪೂಜೆ ಬನ್ನಿ ಅಂತಂದು ಕರೆದು ಆ ಒಂದೊಂದು ಹಿಡಿ ಭತ್ತವನ್ನ ಬೆಳೆದಿರ್ತಕ್ಕಂಥ ಧಾನ್ಯಗಳನ್ನ ಅದು ಸ್ವಲ್ಪ ಭಾಗ ದಾನವನ್ನು ಮಾಡ್ತಕ್ಕಂಥ ಒಂದು ಹಬ್ಬವೂ ಕೂಡ ಆಗಿದೆ. ದಾನದ ಮಹತ್ವವನ್ನು ಕೂಡ ಈ ಸಂಕ್ರಾಂತಿ ಹಬ್ಬ ಸಾರುತ್ತೆ ಅನ್ನೋದೇ ಒಂದು ವಿಶೇಷ. ಅಂದರೆ ಇಲ್ಲಿ ನಾವು ಸಂಕ್ರಾಂತಿ ಅನ್ಕೊಂಡು